ಅಲ್ಲ, ಯಾರ ಪೊಲೀಸರು ಫೋನ್ ಮಾಡಿದ್ರು, ನಿಮ್ಮ ಅವನ ಕೂತ್ ಮಾತಾಡಕತ್ತಿದ್ರು. ಮಾತಾಡಕತ್ತಿದ್ರು. ಏನಪ್ಪ ಮನೆಗೆ ಬರ್ತೇನೆ ಅಂತ ಏನೋ ಅನ್ನಕತ್ತಿದ್ರು. ನಿಮ್ಮಪ್ಪ ಏನಾರ, ನಿಮ್ಮಪ್ಪ ಅಂತ ನಾನು ನೋಡು, ನಿಮ್ಮ ಮಾವ ಏನಾರ ನನ್ನ ಮ್ಯಾಗ ಕಂಪ್ಲೇಂಟ್ ಕೊಟ್ಟ ನಾನು. ಸುಮ್ಮನಿರ್ಬೇ, ನಿನ್ನ ಮೇಲೆ ಯಾಕೆ ಕಂಪ್ಲೇಂಟ್ ಕೊಡ್ತಾರ? ಹುಚ್ಚರ್ ಸಂತಿ ನಿಂದೊಂದು ತಗ. ಅದಲ್ಲ, ಮಾವರಿಗೆ ನನ್ನ ಗಂಡಂದು ಅವ್ರ ಮಗ ಸತ್ತಿದ್ದು ಸಾಧಾರಣ ಸಾವಲ್ಲ ಅಂತ ಅನ್ನಿಸ್ತೈತೆ. ಅವರಿಗೆ ಯಾರ್ದೋ ಮೇಲೆ ಅನುಮಾನ ಐತೆ, ಅದಕ್ಕೆ ಕಂಪ್ಲೇಂಟ್ ಕೊಟ್ಟಾರೆ. ಹೌದಾ? ನನ್ನ ಮೇಲೆ ಏನಾದ್ರು ಅನುಮಾನ ಬಂತೇನೆ ನಿಮ್ಮ ಮಾವ್ಗ? ನಿನ್ನ ಮೇಲೆ ಯಾಕೆ ಬರ್ತದೆ ಅನುಮಾನ? ಪೊಲೀಸರು ಬಂದಾಗ ಹಿಂಗೆ ಹುಚ್ಚುತ್ತಂಗೆ ಏನಾರ ಮಾತಾಡಿ. ಬರ್ರಿ ಇನ್ಸ್ಪೆಕ್ಟರ್ ಸಾಹೇಬ್ರ, ಬರ್ರಿ ಒಳಗೆ ಬರ್ರಿ. ಹಾ ನಡ್ರಿ. ಯವ್ವ ಬಂದ ಬಿಟ್ರು. ಅಯ್ಯೋ ದೇವ್ರೆ, ಸುಮ್ಮನೆ ಇರ್ಬೇ. ಬರ್ರಿ. ಅಂದಂಗೆ ಇವ್ರು ಅದಾರಲ್ರಿ? ನಾನು ಸಾಹೇಬ್ರ, ನಾ ಅಲ್ರಿ ಸಾಹೇಬ್ರ, ನಾ ಕೊಲೆ ಮಾಡಿಲ್ರಿ. ನಾನು ನೋಡಿದ್ರೆ ಕೊಲೆ ಮಾಡೋಂಗದೇನೆ. ಇವತ್ತು ನಾಳೆ ನಾನು ಸಾಯಂಗದೇನೆ, ಇನ್ನು ನಾ ಕೊಲೆ ಮಾಡ್ತೇನೇನ್ರಿ ಸಾಹೇಬ್ರ? ನೀವೇ ಹೇಳ್ರಿ ನೋಡೋಣ. ಸಾಹೇಬ್ರ, ಇವರು ಸುಳ್ಳು ಹೇಳಕತ್ತಾರ್ರಿ. ಇವ್ರಿಗೆ ನಾ ಇಲ್ಲಿರೋದು ಇಷ್ಟ ಇಲ್ಲ, ಅದಕ್ಕೆ ಮೊನ್ನೆ ನೀರು ಚೆಲ್ಲಿ ಎಣ್ಣೆ ಚೆಲ್ಲಿ ನಾನು ಕೆಡವಾಕ್ ನೋಡಿದ್ರು. ನಾ ಬಿದ್ದೆ, ಚಲೋ ಆತು. ನನ್ನ ಮಗಳು ಏನಾರು ಬಿದ್ದಿದ್ರ ಹೇಳ್ರಿ. ನನ್ನ ಮಗಳು ಹೊಟ್ಟೆನ ಕೂಸ್ನು ಕೊಲ್ಲಕ್ಕೆ ಪ್ರಯತ್ನ ಪಡ್ತಾ ಇದಾರ ಅಂತ ಅನಿಸ್ತಾ ಇತ್ತು ನನಗೆ. ಯಾಕೋ ಗೊತ್ತನ್ರಿ, ಅದ್ರಾಗ ಇವ್ರು ಹಳೆ ಅದನಲ್ರಿ, ಕ್ಯಾಕಿ ಹೊಡೆದು ನಗಾಕತ್ತಾನ ಒಂದಳತಿ. ಮನುಷ್ಯ ಹುಚ್ಚಿಗೆ ಹಿಡ್ದತಿ ಏನಪ್ಪ ಅದಕ್ಕೆ. ನನಗನ್ಸತಿ ಇವ್ರು ಹಳೆ ಅಂದ ಏನೋ ಕೈವಾಡಿರ್ಬೇಕ್ರಿ. ಆದ್ರೆ ನನಗೂ ಇದಕ್ಕೆ ಏನು ಸಂಬಂಧ ಇಲ್ರಿ. ಪೊಲೀಸರ, ನನಗೇನು ಮಾಡಬೇಡ್ರಿ ಪೊಲೀಸರ. ಬದುಕದ ಇನ್ನೊಂದು 8-10 ವರ್ಷ ಬದುಕ್ಬೋದು, ಅದನ್ನು ಜೈಲ್ನಾಗ ಕಳಿಯಂಗೆ ಮಾಡಬೇಡ್ರಿ ಪೊಲೀಸರ. ಅಯ್ಯೋ ಅಮ್ಮ ನಾವ್ ಏನ್ ಹೇಳಿಲ್ಲ, ಬರ್ರಿ. ಇವ್ರು ನಮ್ ಸೊಸಿ ತಾಯಿ ಅಂತ ಹೇಳಕ್ ಹೋದೆ ನಾನು. ಹೌದಾ? ಬದೇರೆ. ಯಾಕಮ್ಮ ಹಂಗೆ ಚೀರಾಡಕತ್ತೀರಿ? ಎದುರು ಬಿಟ್ಟಿದ್ದೆ, ಸುಮ್ಮನೆ ಇರೋದ್ ಬಿಟ್ಟು ಏನ್ ಕಾಡ್ಸಿ ಏನೋ ತಗ. ನೀನಂತೂ ಮರ್ಯಾದೆ ತೆಗ್ಯಾಕ. ಇವ್ರು ನಮ್ ಸೊಸಿ ಅದಾರಲ್ರಿ, ಅವ್ರ ತಾಯಿಯವ್ರ. ಇಲ್ಲಿ ನಿಂತಾಳಲ್ಲ ಹೊಟ್ಟಿಲಿದ್ದ ಹೆಣ್ಮಗಳು, ಈಕಿ ನನ್ ಸೊಸಿ ರೀ. ಸರಿ, ನಿಮ್ಮ ಹಳೆಯನ್ ಬರಕ್ ಹೇಳ್ರಿ, ನಾವು ಬೇಗ ಕರ್ಕೊಂಡು ಹೋಗ್ಬೇಕು. ಪೊಲೀಸರು ನೋಡಿಮ್ಮ, ನಿಮ್ಮ ಹಳೆಯನ್ ಬರಕ್ ಹೇಳ್ರಿ, ಅವ್ರನ್ನ ಕಸ್ಟಡಿಗೆ ತಗೋಬೇಕಾಗೈತೆ. ಸಾಹೇಬ್ರ, ನನ್ ಗಂಡ ಯಾಕೆ ಬೇಕ್ರಿ? ಅವ್ರನ್ನ ಅರೆಸ್ಟ್ ಮಾಡಕತ್ತೀರಿ? ಅವ್ವ ಅಪ್ಪ ಏನಿದೆಲ್ಲ? ಅದು ಸಾಹೇಬ್ರ, ನಮ್ಮ ಹಳೆಯನ್ನ ಅರೆಸ್ಟ್ ಮಾಡಕ ಏನಾರ ಸಾಕ್ಷಿ ಸಿಕ್ಕೈತೇನ್ರಿ? ನೋಡಿ, ಸಾಕ್ಷಿ ಇಲ್ದ ಯಾವ ಕೆಲಸನೂ ಮಾಡಲ್ಲ ನಾವು. ಸಾಕ್ಷಿ ಇರೋದಕ್ಕೆ ಅರೆಸ್ಟ್ ಮಾಡ್ತಾ ಇರೋದು. ಬಲವಾಗಿರುವಂತ ಸಾಕ್ಷಿನೇ ಸಿಕ್ಕಿರೋದು. ಒಂದಲ್ಲ ಅಂತ 2-3 ಸಾಕ್ಷಿ ಇದಾವ. ಅದ್ರೊಳಗೆ ಒಂದ್ ಬೇಕಾದ್ರೆ ಹೇಳ್ತೀನಿ, ಎಲ್ಲ ನಿಮ್ ಮುಂದೆ ಹೇಳ್ಕೊಂಡ್ ಕುಂದ್ರಕಾಗಲ್ಲ. ಫಸ್ಟ್ ಕೇಸ್ ಏನಂತ ಡಿಸೈಡ್ ಆಗ್ಲಿ, ಇವ್ರ ಬಾಯಿಂದ ಸತ್ಯ ಹೊರಗೆ ಬಂದ್ಮೇಲೆ ನಾನೇ ಹೇಳ್ತೀನಿ. ಏನ್ ಸರ್ ಅದು? ಏನ್ರಿ ಸಾಹೇಬ್ರ, ನೀವು 2 ದಿನಕ್ಕೊಂದ್ಸಲ ಬಂದ ನಿಮ್ ಮಗ, ನಿಮ್ ಹಳೆ ಹಂಗ, ನಿಮ್ ಮಗ ಹಳೆ ಹಿಂಗ ಅಂತೇಳಿ ನಮ್ಮ ಅತ್ತಿ ಮಾವನ್ ಮನಸ್ಸಿನಾಗ ಇಲ್ಲದನ್ನ ಊಹೆ ಮಾಡ್ಕೊಡಕತ್ತೀರೇನ್ರಿ ನೀವು? ನನಗೂ ಇವ್ರ ಮಗನ್ ಕೊಲೆಗೂ ಯಾವ್ದು ಸಂಬಂಧ ಇಲ್ರಿ. ಅಲ್ರಿ, ಇವ್ರ ಮಗನ್ ನಾ ಭೇಟಿನೇ ಆಗಿಲ್ಲ. ಇವ್ರ ಮಗನ್ ಕೂಟ್ ನಂದೇನ್ ನಾಟಕತ್ತಿಲ್ಲ. 2 ಸಲ ಯಾವಾಗ ಫೋನ್ಯಾಗನ ಮಾತಾಡಿದ್ದೆ. ಅದಾದ್ಮೇಲೆ ವಾಪಸ್ ಇವ್ರ ಮಗಗ್ ನನಗೆ ಕಾಂಟ್ಯಾಕ್ಟ್ ಇಲ್ಲ. ನೀವು ನೋಡಿದ್ರೆ ನನ್ ಮೇಲೆ ಬರ್ತಿರಲ್ಲ. ಕಾಂಟ್ಯಾಕ್ಟ್ ಇಲ್ಲ ಸರಳ ಹೋಗಿ ಜೀಪ್ನ್ಯಾಗ ಗಾಡಿ ಹತ್ತಿ ಕುಂತಿ ಚಲೋ ಆತಿಲ್ಲ. ಮುಕ್ಕಳ ಗುಂಡ್ ಹೊಡೆದ್ ಕರ್ಕೊಂಡು ಹೋಗಿನ್ ಮಗನ ಏನಂತ ತಿಳ್ಕೊಂಡ್ಬಿಟ್ಟಿ? ಪೊಲೀಸ್ರಂದ್ರೆ ನಿನ್ ಮನಿ ಆಳನ? ಬಾಯ್ ಮಾಡ್ತಿ ಸರ? ನೀವ್ ಹಿಂಗೆಲ್ಲ ಮಾತಾಡೋದು ತೆಪ್ಪಾಕತ್ರಿ. ಗುಂಡ್ ಹೊಡ್ಯಾಕ್ ನಾ ಏನ್ ಮಾಡೇನ್ರಿ ಸರ? ನೋಡ್ರಿ ಸರ, ಈ ಕೊಲೆ ಕೇಸ್ನ ನನ್ ಸಿಗಿಸ್ಬೇಡ್ರಿ ಸರ. ಯಾರು ಕೊಂದಾರಂತನೂ ನನಗೆ ಗೊತ್ತಿಲ್ರಿ. ಅವ ಸೂಸೈಡ್ ಮಾಡ್ಕೊಂಡಂತ ಗೊತ್ತ ನನಗ. ಬಾಳ್ ನಾಟಕ ಮಾಡ್ಬೇಡ್ಲೆ, ಎಲ್ಲ ಗೊತ್ತೈತ್ ನಮ್ಗ. ಅವ್ಗ ಕಾಲ್ ಲಿಸ್ಟ್ ತೆಗಿಸ್ದಾಗ ನಿನ್ ನಂಬರ್ ಮೊದ್ಲ ಗೊತ್ತಿತ್ತ. ಕಾಲ್ ಲಿಸ್ಟ್ ತೆಗಿಸ್ದಾಗ 20 ಸಲ ಒಂದಿನಕ್ಕೆ 2-3 ಸಲ ಫೋನ್ ಮಾತಾಡಿದ್ದೈತಿ. ಅದರಂತ ಸತತ ನಿನಗೆ ಜಾಸ್ತಿ ಕಾಲ್ ಬಂದಿರೋದು. ನೀ ಅಂತಿ ಕಾಲ್ ನನಗೆ ಅವಾಗ ಬೆಟ್ಟಿಲ್ಲ, ಯಾವಾಗ 1 ಸಲ 2 ಸಲ ಹಚ್ಚಿದ್ದ ಅಂದಿ. ಓಕೆ. ಆಮೇಲೆ ಇನ್ನೊಂದು, ಅವ ಸತ್ತಿದ್ದೆಲ್ಲೇ, ಅದ್ ಯಾರ್ದೋ ಗೋಡಪ್ಪನವ್ರನ್ನ ಯಾರ್ದೋ ಹೊಲ ಅಂದ್ರಲ್ಲ, ಆ ಹೊಲಕ್ಕೆ ಹೋಗಕ್ಕಿಂತ ದಾರಿ ಒಳಗ ಒಂದು ಟೀ ಅಂಗಡಿ ಬರ್ತೈತಿ. ಬಸ್ ಸ್ಟ್ಯಾಂಡ್ ಐತಿ ನೋಡಲ್ಲಿ. ಆ ಬಸ್ ಸ್ಟ್ಯಾಂಡ್ನಾಗ ಅವತ್ತಿನ ದಿನಾನೇ ಮಧ್ಯಾಹ್ನ 4 ಗಂಟೆ ಸುಮಾರು ನೀನು ಮತ್ತ ಅವ ಇಬ್ರು ಕುತ್ಕೊಂಡು ಚಾ ಕುಡ್ದಿದ್ದು CC ಕ್ಯಾಮ್ರಾ, ರೋಡ್ನಾಗ ಹಾಕಿರೋ CC ಕ್ಯಾಮ್ರಾದಾಗ ರೆಕಾರ್ಡ್ ಆಗೈತಿ. ಅಲ್ಲಿಂದ ಇಬ್ರು ಎದ್ದೋಗಿರಿ. ಜೊತೆಗೆ ಅಲ್ಲಿಂದ ಸೀದಾ ಬಾರ್ ಕಡೆ ಹೋಗಿರಿ, ಎಣ್ಣೆ ತಗೊಂಡಿರಿ, ಅದು CC ಕ್ಯಾಮ್ರಾದ ರೆಕಾರ್ಡ್ ಆಗೈತಿ. ನೀನು ಅವನು ಸೇರೇ ತಗೊಂಡಿರಿ. ಅದಾದ್ಮೇಲೆ ವಾಪಸ್ ನೈಟ್ 10:30-11 ಗಂಟೆ ಸುಮಾರು ವಾಪಸ್ ನೀವು ಒಬ್ನೇ ಬಂದಿ, ಅವ ಬಂದಿಲ್ಲ, ಅದು CC ಕ್ಯಾಮ್ರಾದ ರೆಕಾರ್ಡ್ ಆಗೈತಿ. ಏನಂತ ತಿಳ್ಕೊಂಡ್ಬಿಟ್ಟಿ? ಪೊಲೀಸು ಕಾನೂನು ಅಂತಂದ್ರೆ ಅದು ಯಾವ್ದು ಲೆಕ್ಕಕ್ಕಿಲ್ಲ ನಿನಗ. ಪಾಪ ನಿನಗ್ ಗೊತ್ತಿಲ್ಲ ಅನಸ್ತತಿ. ಬಸ್ ಸ್ಟ್ಯಾಂಡ್ನಾಗ CC ಕ್ಯಾಮ್ರಾ ಇರೋದು ನಿನಗ್ ಗೊತ್ತೇ ಇಲ್ಲ ಅನಸ್ತತಲ್ಲ ಸರ್. ಅದು ಅವ ಬೇಜಾರಾಗಿತ್ತ, ಕರ್ದಿದ್ದ ಮಾತಾಡಕ್ ಅಷ್ಟೇ. ಚಾ ಕುಡ್ದು ಅವ್ನಿಗೆ ಎಣ್ಣೆ ಕೊಡಿಸಿ ಕಳ್ಸಿದೆ, ರೊಕ್ಕಿಲ್ಲ ಅಂದ, ಎಣ್ಣೆ ಕೊಡ್ಸಿ ಕಳ್ಸಿದೆ. ಎಣ್ಣೆ ಕೊಡ್ಸಿ ಕಳ್ಸಿದ್ಯೋ, ಜೊತೆಗೆ ನೀನು ಎಣ್ಣೆ ಹೊಡ್ಯಾಕ್ ಹೋಗಿದ್ಯೋ. ಎಲ್ಲ ಸ್ಟೇಷನ್ನೇ ಬಾಯ್ ಬಿಡಿಸ್ತೇನೆ, ಜೀಪ್ ಹತ್ ನಡಿ. ಸರ್, ನಾವು ಮರ್ಯಾದಸ್ತ್ರ, ನಾವು ಹಂಗೆಲ್ಲ ಬರಲ್ಲ ಸರ್. ನಮ್ಮ ತಂದೆ ತಾಯಿ ಇವೆಲ್ಲ ಗೊತ್ತಾದ್ರ ಬಹಳ ಬೇಜಾರ್ ಮಾಡ್ಕೋತಾರ ಸರ್. ನಾವು ಬರೋದಿಲ್ಲ. ಎಲ್ಲ ಕಂಡಿನ್ ನಡಿಲಿ ನಿಮ್ಮಂತರ ಮರ್ಯಾದಿನ. ಜೊತೆಗೆ ನೀನು ಅವ ಇಬ್ರು ಸೇರಿ ತೆಗೆಸ್ಕೊಂಡಿರೋ ಫೋಟೋ ಅದ್ರೊಳಗೈತಿ. ಅದ್ರೊಳಗೈತಿ. ಆವತ್ತಿನ ದಿನ ರಾತ್ರಿ 8 ಗಂಟೆಗೆ ತೆಗ್ಸಿರೋ ಫೋಟೋ ಅದು. ಏನ್ ನನ್ನೇನು ಹುಚ್ಚ ಮಾಡ್ಬೇಕಂತ ಮಾಡಿ ನೀನು? ಸರಳ ಗಾಡಿ ಹತ್ತು, ಇಲ್ಲ ಚಪ್ಪಲ್ಲೇ ಬೀಳ್ತಾವ ಮಗನ. ಏನ್ರಿ ಇದು ಹಳ್ಯಾರ? ಅಲ್ಲ, ಅವಂಗ ನನಗ ಬೆಟ್ಟಿನ ಇಲ್ಲ,
ಅವ್ರ ಮಗ ನಾನ್ ನೋಡೇ ಇಲ್ಲ ಅಂದವ್ರು ನೀವು ರಾತ್ರಿ ಹಂಗಾರ ನನ್ ಮಗ ಸಾಯಿದಿನ ನೀವು ಅವನ ಜೊತೆಗೆ ಇದ್ರಿ. ನನಗ ಅನುಮಾನ ಇತ್ತ ಇವನ ಏನ ಮಾಡ್ಯಾನ ಅಂತೇಳಿ. ಆಸ್ತಿ ಸಲುವಾಗಿ ಇನ್ಸ್ಪೆಕ್ಟರ್ ಇಂತ ಕೆಲಸ ಮಾಡ್ಯಾನ ನೋಡ್ರಿ ಇವ. ಅನ್ಯಾಯವಾಗಿ ನನ್ನ ಹಳ್ಯಾನ್ ಕೊಂದ್ಬಿಟ್ನಲ್ರಿ. ರೀ ಏನ್ರಿ ಇದೆಲ್ಲ? ನಮ್ಮಣ್ಣ ಸಾಯಕ್ ನೀವು ಕಾರಣನ? ಇವರೆಲ್ಲ ಸೇರ್ಕೊಂಡು ನಾಟಕ ಮಾಡಕತ್ತಾರ್ಲಿ. ಈ ಯಾವ್ದೋ ವಿಚಾರಕ್ಕೆ ನನ್ ಸಿಗಾಕತ್ತಾರ ಇವ್ರು. ನೋಡ್ತಿರ್ಬೇಕಾದ್ರೆ ನಂದು ಏನೋ ತಪ್ಪಿಲ್ಲ ಅಂತಕತಿ. ನಾನು ಹೋಗಿಲ್ಲ, ಅಲ್ಲ ಭೇಟಿ ಆದೆ ಅಂತ ಹೇಳಿದ್ನಲ್ಲ ನಿಂಗ. ಭೇಟಿ ಆದ್ರೆ ಅದೇ ಬೇಜಾರಾಗಿತ್ತು, ಅದಕ್ಕೆ ಹೇಳಕ್ ಬಂದಿದ್ದ ಅಷ್ಟೇ. ಮತ್ತೆ ಅವಾಗ ನನಗ ಬೆಟ್ಟಿನೇ ಇಲ್ಲ ಅಂದಿ. ಸರ ನೀವು ಏನ್ ಸರ ಸ್ವಲ್ಪ ಕಡೆ ಹೋಗಿ ಮಾತಾಡೋಣ ಬರ್ರಿ. ನಾನ್ ಬೇಕಾದ್ರೆ ನಿಮ್ಮನ್ನ ನೋಡ್ಕೋತೀನಿ. ದಯವಿಟ್ಟು ಈ ಕೇಸ್ನ ನಾನು ಎಳಿಬಿಡ್ರಿ ಸರ್. ಬೋಳಿ ಮಗನ ಬರ್ತೀನ ಏನಂತ ಯಾ ಹಲ್ ಕಟ್ಸೋಳೆ ಮಗನ. ಸರ್ ಬಿಡ್ರಿ ಸರ್, ಹಂಗೆ ಹೇಳ್ಕೊಂಡು ಹೋಗ್ಬೇಡ್ರಿ, ನನ್ ಮರ್ಯಾದೆ ಹೋಗತ್ ಸರ್. ಸರ್ ಹತ್ತಿ ಕುಂದರ್ಲೆ, ಮತ್ತ ಮೆಣಸಿನ್ಕಾಯಿ ಖಾರ ಹರಿದು ಮುಕ್ಕಳ್ಯಾಗ ಬಡ್ಗಿ ಹಾಕ್ತೇನೆ ಮಗನ. ಯಾರನ್ನ ನಂಬಬೇಕು, ಯಾರನ್ನ ಬಿಡ್ಬೇಕು? ಅಯ್ಯೋ ದೇವ್ರೇ, ಇವ್ರಿಂತ ಕೆಲಸ ಮಾಡ್ತಾರಂತ ನಾನು ಅಂದ್ಕೊಂಡಿದ್ದಿಲ್ಲ. ನನ್ನ ಮಗನ ಅನ್ಯಾಯವಾಗಿ ಕೊಂದ್ಬಿಟ್ರಲ್ಲಪ್ಪ ದೇವ್ರೇ. ಏನ್ ಮಾಡ್ಲಿ? ಅವ ಸಮಾಧಾನ ಮಾಡ್ಕೋವ. ನನ್ ಗಂಡ ಹಿಂಗ್ ಮಾಡ್ತಾನಂತ ನಾ ಅನ್ಕೊಳಂಗಿಲ್ಲ. ಅವ ಅವ್ರು ಮಾಡಿರಲ್ಲವ. ಅವ್ರಿಗೆ ನಮ್ಮ ಅಣ್ಣ ಅಂದ್ರೆ ಎಷ್ಟು ಪ್ರೀತಿ ಇತ್ತು ಗೊತ್ತನ ಅವ ಇಲ್ಲವ, ನೀನ್ ಹಳೆ ಇಂಥ ಕೆಲಸ ಮಾಡಿಲ್ಲ. ಸುಮ್ಕುದ್ರ ಸಾಕು. ಇನ್ನು ಇಂಥ ಕೆಲಸ ಮಾಡಿಲ್ಲ ಅಂತೀಯ ನೀನಂತರೂ ಹೊತ್ತಾಗ. ಅಲ್ಲ, ಇಂಥ ಕೆಲಸ ಮಾಡ್ಲಾರ್ದು ಇನ್ನೇನಕತಿ? ಪೊಲೀಸ್ ಎಲ್ಲ ಹೇಳಿದ್ಮೇಲೆ ಇನ್ನೂ ಇಂಥ ಕೆಲಸ ಮಾಡಿಲ್ಲ ಅಂತಂದೇಳಿ ಅನ್ಮಕತ್ತನ. ನನ್ನ ಹಳನ್ ಕೊಂದ್ಬಿಟ್ನಲ್ಲ ಯವ್ವ. ನಿನ್ ಗಂಡ ಎಂತ ಹುಳನ್ ಮದಿ ಮಾಡ್ಕೊಂಡಿ ನೀನ. ಎಂತಾದೈತೆ ಯವ್ವ ಇದು ದೇವ್ರೆ. ಪಾಪ ನನ್ನ ಹಳನ್ ಕೊಂದ್ಬಿಟ್ರಲ್ಲ ಯವ್ವ. ನೋಡು ಮನಿ ಒಳಗ ಕೊಲೆ ಪಾತಕನ್ನ ಇಟ್ಕೊಂಡ್ಬಿಟ್ಟಿರಲ್ಲ ನೀವು. ಹಳ್ಯಾನ ಇವ. ನನಗ್ ಗೊತ್ತಿತ್ತು ಆಸ್ತಿ ಸಂಬಂಧ ಹಿಂಗ್ ಮಾಡ್ಯ ನೀವು. ಆಸ್ತಿ ಸಂಬಂಧ ಸಾಕ್ ಸುಮ್ನಿರಿ. ನಿಮ್ಗೇನ್ ಗೊತ್ತು ನನ್ ಗಂಡನ ಬಗ್ಗೆ? ಹಿಂಗ್ಯಾಕ್ ಬಾಯಿಗೆ ಬಂದಂಗ ಮಾತಾಡಕತ್ತೀರಿ? ನನ್ ಗಂಡ ಅಂತವನಲ್ಲ. ಸುಮ್ನೆ ನೀವೇನೇ ಹೇಳಿದ ತಕ್ಷಣ ಎಲ್ಲ ನಂಬ್ಕೊಂಡ್ ಕುಂದ್ರಂಗಿಲ್ಲ ಇಲ್ಲಿ. ನಮ್ಮಪ್ಪ ನಮ್ಮವ್ಗ ನನ್ ಗಂಡನ ಬಗ್ಗೆ ಇಲ್ಲದ ಸಲ್ಲದೆಲ್ಲ ಹೇಳ್ತೀರನ? ಅಯ್ಯವ ಸುಮ್ ಕುದ್ರ. ಏನ್ ನಿನ್ ಗಂಡ ಸಾಚಾ ತುಂಡು? ಅಲ್ಲ ತಡಿ, ಮಗ ಸತ್ಬಿಟ್ಲೆ. ನಿನ್ ಗಂಡದ ಏನ್ ಕೆಲ್ಸ ಬಗ್ಸಿ ಬಿಟ್ಟು ತಿಂಗಳಾಗಟ್ಲೆ ಹಾಕತ್ರು ಇಲ್ಲೇ ಅದನಲ್ಲ. ಇದು ಗೊತ್ತಾಗಲ್ಲ ನಿನಗ? ಸುಮ್ನಿರು ಸಾಕು. ಎಲ್ಲ ಪ್ಲಾನ್ ಮಾಡೇ ಮಾಡ್ಕೊಂಡಾರ ಇವರೆಲ್ಲ. ಈ ಆಸ್ತಿ ಮೇಲೆ ಕಣ್ಣು ಮತ್ತೇನಿಲ್ಲ. ಆಸ್ತಿ ಮ್ಯಾಗ ಕಣ್ಣು ಹಾಕಿ ಹಿಂಗ್ ಮಾಡ್ಯಾನ. ಅಯ್ಯೋ ದೇವ್ರೆ, ಒಟ್ಟ ನನ್ನ ಹಳೆ ನುಂಗಿ ನೀರು ಕುಡದ್ನಲ್ಲ, ಮತ್ತಿನ್ನೇನೈತಿ ನೋಡ್ರಿ. ನಿಮ್ಮ ಹಳೆ ಅಂತೇಳಿ ಕನಿಕರ ತೋರಿಸ್ಬೇಡ್ರಿ, ಒಟ್ಟ ಬಿಡ್ಬೇಡ್ರಿ. ಅಯ್ಯೋ ದೇವ್ರೆ, ನಾನು ಅಂದ್ಕೊಂಡಿದ್ದೆ ನಿಜ ಆತಲ್ಲ. ಮಗಳ, ನಿಂಗೆ ಗೊತ್ತಿಲ್ಲ, ನಿನ್ ಗಂಡನೇ ಕೊಲೆ ಮಾಡಿರೋದು. ನಿಮ್ಮ ಅಣ್ಣನ್ನ ನಿನ್ ಗಂಡನೇ ಮಾಡಿರೋದು. ಯಾಕಂದ್ರೆ ಮೊನ್ನೆ ನಾನು ಫೋನ್ ತರಕ್ ಹೋದಾಗೂ ನಿನ್ ಗಂಡ ನಾ ತರ್ತೀನಿ ಅಂತಿದ್ದ. ಅವಾಗ ಒಂದ್ ಸ್ವಲ್ಪ ಅನುಮಾನ ಇತ್ತು ನಮಗೆ. ಆದ್ರೆ ನಾನು ಏನ ಎತ್ತ ಅಂತ ಸುಮ್ಮನಾದೆ. ವಾಪಸ್ ಯಾವಾಗ ನಿನ್ ಮಣ್ಣನ್ ಫೋನ್ಯಾಗ ಬರೀ ನಿನ್ ಗಂಡನ ನಂಬರ್ ನೋಡಿದೆ, ಅವಾಗ ಅನ್ನಿಸ್ತು ನನಗೆ, ಇಲ್ಲ ನಾ ಅನ್ಕೊಂಡಿದ್ದ ನಿಜ ಅಂತೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ವಿಚಾರಣೆ ಮಾಡ್ಸಕ್ ಹಚ್ಚಿದೆ. ಗೊತ್ತಾ? ಅಪ್ಪ, ನೀವು ನಂಬ್ತೀರಾ? ನಿಮ್ಮಳನ ಕೊಲೆ ಮಾಡನಂತ ನೀವು ನಂಬ್ತೀರೇನಪ್ಪ? ನಂಬದಲ್ಲವಾ, ಇದ್ದಿದ್ದೇ ನಿಜ ಐತಿ. ಬೇಕಾದ್ರೆ ನೋಡ್ ನೀನು. ಏನ ಸುಳ್ಳು ಹೇಳ್ದಂಗಾದ್ರೆ ನಿನಗ ಬೇಕಾದ್ರೆ ನೋಡು. ನಿನ್ ಗಂಡನೇ ಮಾಡಿರೋದು. ಹೊರಗ್ ಬೀಳ್ತತಿ, ಎಲ್ಲ ಸತ್ಯ ಹೊರಗ್ ಬೀಳ್ತತಿ. ಅಪ್ಪ ಅವ್ವ, ನಾ ಇಲ್ಲೇ ನಿಮ್ ನಡ್ಕ ಅದನಿ. ನಿಮ್ ಕಣ್ಣಿಗೆ ಕಾಣುವಲ್ಲ ಅಷ್ಟ. ಆದ್ರೆ ಏನ್ ಮಾಡ್ಲಿ, ದೇವ್ರು ನನಗೆ ಆಯಸ್ ಕೊಡ್ಲಿಲ್ಲ. ಆದ್ರೆ ನನ್ನನ್ನು ಸಾಯಿಸಿದವ್ರಿಗೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಅವಾಗೇ ನನ್ನ ಆತ್ಮಕ್ಕೆ ಶಾಂತಿ ಸಿಗೋದು. ಅವಾಗ ನಾನು ನಿಮ್ಮನ್ನ ಬಿಟ್ಟು ಹೋಗ್ತೀನಿ. ಅಲ್ಲಿವರೆಗೂ ನಿಮ್ ಜೊತೆಗೆ ಇರ್ತೀನಿ. ಅವ ಏನ್ ಮಾಡ್ಲವ.